ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ರಮೇಶ್ ದುರಿ ಯಾದಗಿರಿಯಿಂದ ಕೆಪಿಸಿಸಿ ಜನರಲ್ ಸೆಕ್ರೆಟರಿ. ಬನ್ನಿ ಇವತ್ತು ಬೃಹತ್ ಪ್ರತಿಭಟನೆ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ, ನೀವು ಏನ್ ಹೇಳ್ತೀರಾ ಸರ್? ಇವತ್ತು ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಯಾದಗಿರಿಯಿಂದ ಬಂದಿದ್ದೀರಾ ಸರ್ ಬೆಂಗಳೂರಿಗೆ, ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಬಿಜೆಪಿಯ ಕೇಂದ್ರ ಸರ್ಕಾರ ಏನ್ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿ ಈ ದೇಶವನ್ನು ಹಾಳು ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಕೇಂದ್ರದ ಭಾರತ ದೇಶದಲ್ಲಿ ಸುಳ್ಳು ಎಲ್ಲೆಲ್ಲಿ ಬೇರೆ ಬೇರೆ ದೇಶದಲ್ಲಿ ಇಟ್ಟಂತ ದುಡ್ಡು ತಗೊಂಬಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಆಗ್ತವೆ ಅಂತ ಹೇಳಿದ್ರು. ಎಲ್ಲ ಸುಳ್ಳು. ಪೆಟ್ರೋಲ್ ಡೀಸೆಲ್ ಈಗ ಈ ಸರ್ಕಾರ ಬಂದ ಮೇಲೆ, ಈ ಸರ್ಕಾರ ಬರೋಕ್ಕಿಂತ ಮುಂಚೆಗೆ ಮನಮೋಹನ್ ಸಿಂಗ್ ಅವರು ಗೌರ್ಮೆಂಟ್ ಇದ್ದಾಗ ಯಾವ ರೇಟ್ ಇತ್ತು ಪೆಟ್ರೋಲ್ ಡೀಸೆಲ್, ಈಗಿನ ಪರಿಸ್ಥಿತಿಯಲ್ಲಿ ಯಾವ ರೇಟ್ ಆಗಿದೆ? ಅವರು ಜನಸಾಮಾನ್ಯರಿಗೆ ಹೊರೆ ಮಾಡ್ತಕ್ಕಂಥ ಹುನ್ನಾರ ಇದೆ ಹೊರತಾಗಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಕ್ಕಂಥ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಬರೆ ಹೇಳ್ತಾ ಇದೆ. ಗ್ಯಾಸ್ ಮನಮೋಹನ್ ಸಿಂಗ್ ಇದ್ದಾಗ 410 ರೂಪಾಯಿ ಗ್ಯಾಸ್ ಇತ್ತು, ಇವಾಗ ಎಷ್ಟಾಗಿದೆ? 950 ರೂಪಾಯಿ, 1000 ರೂಪಾಯಿ ಗ್ಯಾಸ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಅವಾಗ ಏನು ರೇಟು, ಈಗ ಏನು ರೇಟ್ ಇದೆ? ಸುಮ್ಮನೆ ಉಜ್ಜಲ ಗ್ಯಾಸ್ ಕೊಡ್ತೀವಿ ಅಂತ ಎಲ್ಲ ಜನರು ಮತ್ತೆ ಕಟ್ಟಿಗೆ ಹಚ್ಚ ಪರಿಸ್ಥಿತಿ ಬಂದಿದೆ ಇವಾಗ. ಆಮೇಲೆ ಅಡಿಗೆ ಎಣ್ಣೆ 70 ರೂಪಾಯಿ ಇತ್ತು, ಈಗ ಏಟಾಗಿದೆ 170 ರೂಪಾಯಿ ಆಗಿದೆ. ಉದ್ಯೋಗ ವರ್ಷಕ್ಕೆ 2 ಕೋಟಿ 3 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತು ಅಂತ ಹೇಳಿದ್ರು. ಈಗ ವರ್ಷಕ್ಕಲ್ಲ, ಅವ್ರು ಬಂದ ಮೇಲೆ ವರ್ಷಕ್ಕೆ 2 ಕೋಟಿ 3 ಕೋಟಿ ಉದ್ಯೋಗವನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಕೇಂದ್ರದಲ್ಲಿ ಏನು ಬಿಜೆಪಿ ಸರ್ಕಾರ ಸುಳ್ಳು ಹೇಳಿ ರೇಟು 410 450 ರೂಪಾಯಿ ಇದ್ದದ್ದು ಇವಾಗ 900,000 ರೂಪಾಯಿ ಗ್ಯಾಸ್ ಆಗಿದೆ. 900,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಯಾವ ರೇಟಿಗೆ ಹೋಗಿದೆ. ಆಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಕ್ಕಂಥ ಸರ್ಕಾರ ನೋಡಿ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ನೋಡಿ ಜನಸಾಮಾನ್ಯ ಜನಸಾಮಾನ್ಯರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಂತ ಸರ್ಕಾರ ಯಾವುದಾದ್ರೂ ಇಡೀ ಭಾರತ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅದನ್ನ ಸಹಿಸಕ್ಕಾಗಲಾರ್ದೆ ಬೆಲೆ ಏರಿಕೆ ನಿಮ್ದು ಬೆಲೆ ಏರಿಕೆ ನೋಡಯ್ಯ, ನಿಮ್ ಬೆಲೆ ಏರಿಕೆ ಗ್ಯಾಸ್ ಯಾವ ರೀತಿ, ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಗ್ಯಾಸ್ ಯಾವ ರೀತಿ ಪೆಟ್ರೋಲ್ ಗಗನಕ್ಕೆ ಏರಿಸ್ತಾ ಇದ್ರಿ. ಸರ್ಕಾರದ 1 ಲಕ್ಷ ರೂಪಾಯಿ 10 ಗ್ರಾಮ್ ಮಾಡಿದೀವಿ. ಒಂದೇ ಗ್ಯಾರಂಟಿ ಕೊಟ್ಟಂತದ್ದು ನೋಡಿ ಏನಾದ್ರೂ ಮಾಡಿ ಹುನ್ನಾರ ಮಾಡಿ ಕಾಂಗ್ರೆಸ್ ಮಾಡಬೇಕನ್ನೋ ಉದ್ದೇಶದಿಂದ ಬಿಜೆಪಿ ಅವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಮಾಡತಕ್ಕಂಥ ಜನಸಾಮಾನ್ಯ ಕೆಲಸ ಯಾವುದು ಅಲ್ಲ. 5 ಗ್ಯಾರಂಟಿಗಳನ್ನು ಕೊಟ್ಟು ಸಲಿಗೆ ಅವ್ರು ಬರ್ತೀವ್ರಿ. 5 ಗ್ಯಾರಂಟಿಗಳು ಮಹಿಳೆಯರಿಗೆ 2,000 ರೂಪಾಯಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಬಸ್ ಫ್ರೀ. ಆಮೇಲೆ ವಿದ್ಯಾರ್ಥಿಗಳು ಓದಿಕೊಂಡವ್ರಿಗೆ ಡಿಪ್ಲೊಮಾ ಡಿಗ್ರಿ ಆದಂಥವ್ರಿಗೆ 15,000 ರೂಪಾಯಿ ಯುವ ನಿಧಿ ಕೊಡ್ತಾ ಇದ್ದೀವಿ. ಇದೆಲ್ಲ ಸಹಿಸಕಾಲ ಸುಳ್ಳು ಆಪಾದನೆ ಮಾಡ್ತಾರೆ. ಅವರೇ ಜನಸಾಮಾನ್ಯರಿಗೆ ಪರವಾಗಿಲ್ಲ, ಜನಸಾಮಾನ್ಯರಿಗೆ ವಿರೋಧಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ. ನನ್ನ ಹೆಸರು ರಮೇಶ್ ದೊರೆ, ಕೆಪಿಸಿಸಿ ಜನರಲ್ ಸೆಕ್ರೆಟರಿ, ಯಾದಗಿರಿ ಡಿಸ್ಟ್ರಿಕ್ಟ್ ಸುರಪುರ.